ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ. ಅಮೃತ ಮಥನದಲ್ಲಿ ಇಬ್ಬರ ಎಫರ್ಟು ಇತ್ತು. ಒಂದು ದೇವತೆಗಳದ್ದು, ಇನ್ನೊಂದು ದೈತ್ಯರದ್ದು. ಆದರೆ ಯೋಗ್ಯತೆ ಇದ್ದವರಿಗೆ ಮಾತ್ರ ಅಮೃತ ಸಿಕ್ಕಿತು. ಇದು ನಿದರ್ಶನ. ಮೋಕ್ಷದಲ್ಲಿಯೂ ಕೂಡ ಹಾಗೆ ಯಾರಿಗೆ ಯೋಗ್ಯತೆ ಇರುತ್ತೆ ಅವರಿಗೆ ಅದು ಸಿಗುತ್ತೆ ಮೋಕ್ಷ, ಇಲ್ಲವಾದವರಿಗೆ ಇಲ್ಲ. ಇದು ಅಮೃತದ ಮಥನ ಅಂತನ್ನೋದು ಒಂದು ನಿದರ್ಶನ. ಇದು ಹಲವಾರು ಸಂಗತಿಗಳಿಗೆ ನಿದರ್ಶನ ಆಗತ್ತೆ. ದೈತ್ಯರ ಮೆಂಟಾಲಿಟಿ ಹೇಗೆ ಕೆಲಸ ಮಾಡುತ್ತೆ, ದೇವತೆಗಳ ಮೆಂಟಾಲಿಟಿ ಹೇಗೆ ಕೆಲಸ ಮಾಡುತ್ತೆ, ದೈತ್ಯರ ಮತ್ತು ದೇವತೆಗಳ ಸ್ವಭಾವವನ್ನು ಅಭಿವ್ಯಕ್ತಿಸುವಲ್ಲಿ ದೇವರ ಪಾತ್ರ ಏನಿರುತ್ತೆ, ಇವುಗಳೆಲ್ಲವನ್ನೂ ಕೂಡ ವಿಸ್ತಾರವಾಗಿ ಇದು ಹೇಳಿದೆ. ಅದನ್ನು ನಾವು ಇನ್ನೊಂದು ಸರ್ತಿ ಯೋಚನೆ ಮಾಡಿದ್ರೆ ಇನ್ನು ಬೇರೆ ರೀತಿ ನಮಗೆ ತೋರುತ್ತೆ. ಈಗ ಮುಂದೇನಾಯಿತು ಅಂತ ಅದನ್ನು ಅಧ್ಯಾತ್ಮಾರ್ಥವಾಗಿ ವಾದಿರಾಜರು ತೆಗೆದುಕೊಂಡಿದ್ದಾರೆ. ಪೂರ್ವಪಕ್ಷ ಅನ್ನುವ ಅಸುರರು ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತ್ಸಿತಃ ಯ ಕೃಷ್ಣ ದುಗ್ಧಾಂಬುಧಿ. ವೇದಾಂತ ಅಂತನ್ನೋದು ಒಂದು ಪರ್ವತ ಇದ್ದ ಹಾಗೆ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ. ಈ ಅಮೃತ ಮಥನವನ್ನು ವಾದಿರಾಜರು ನೋಡಿದ ರೀತಿಯೇ ಬೇರೆ. ಕೃಷ್ಣ ಅನ್ನುವ ಕಡಲು, ಹಾಲಿನ ಕಡಲು, ಅದರಲ್ಲಿ ವೇದಾಂತ ಅನ್ನೋದು ಪರ್ವತ ಇದ್ದ ಹಾಗೆ. ವೇದಾಂತ ಅಂದರೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅದು ಪರ್ವತ. ಬ್ರಹ್ಮಸೂತ್ರವೆಂಬ ಪರ್ವತವನ್ನು ಪೂರ್ವಪಕ್ಷರೆಂಬ ಅಸುರರು, ಸಿದ್ಧಾಂತ ಎಂಬ ದೈತ್ಯರು ಇಬ್ಬರು ಮಥನ ಮಾಡಿದಾಗ ಏನು ಜಗತ್ತಿನ ಅಸಾರತೆಯ ಬಗೆಗೆ ಅರಿವು ಬರುತ್ತೆ, ಜಗತ್ತಿನ ಮಿತಿಯ ಅರಿವು ಬರುತ್ತೆ, ಅದು ವಿಷಯ ಇದ್ದಾಗ ಅದನ್ನು ಬಲವಂತವಾಗಿ ನುಂಗಬೇಕು. ಆಮೇಲೆ ದೇವರ ಪ್ರಜ್ಞೆ ಎಂಬ ಅಮೃತ ಬರುತ್ತೆ ಅಂತ ವಾದಿರಾಜರು ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಯೋ ಪಾಯಾದ್ ಗುಣೋದ್ಯನ್ಮಣಿ ಅಂತ ಮೊದಲನೇ ರುಕ್ಮಿಣೀಶ ವಿಜಯದ ಮೊದಲನೇ ಶ್ಲೋಕ. ಅಮೃತ ಮಥನದ ರೂಪಕವನ್ನು ಅವರು ಹಾಗೆ ನೋಡಿದ್ದಾರೆ. ಇನ್ನೂ 8 ರೀತಿಗಳಲ್ಲಿ ಬೇರೆ ಬೇರೆಯವರು ಕಂಡಿದ್ದಾರೆ. ಅಮೃತ ಮಥನ ಒಂದೇ. ಅದನ್ನು ಕಾಣುವಾಗ ಬೇರೆ ಬೇರೆಯವರು ಯಾವ್ಯಾವ ರೀತಿ ಕಂಡ್ರು ಅಂತನ್ನೋದು ನಮಗೆ ಅಚ್ಚರಿ. ಅಮೃತ ಅನ್ನೋದು ಷಡ್ರಸಕ್ಕೂ ಅಮೃತಕ್ಕೂ ಸಂಬಂಧ ಇಲ್ಲ. ಅಮೃತ ಅಷ್ಟೇ, ಅದು ಹೇಗಿದೆ ಅಂತ ಗೊತ್ತಿಲ್ಲ. ಷಡ್ರಸದಲ್ಲಿ ಒಂದೋ ಕಹಿ ಒಂದೋ ಸಿಹಿ ಆ ತರಹ ಏನೋ ಒಂದು ಆಗಿರ್ಬೇಕಷ್ಟೆ. ಇತಿ ದಾನವದೈತಿ ಈ ರೀತಿ ಅಮೃತವನ್ನು ಅವರು ಪಡೆದರು, ದೇವತೆಗಳು ಪಡೆದರು, ದೈತ್ಯರು ಪಡೀಲಿಲ್ಲ. ಅಷ್ಟನ್ನು ನಾವು ನೋಡಿದ್ವಿ. ಅಲ್ಲಿಗೆ ಅಷ್ಟಮಸ್ಕಂಧೆ ಅಷ್ಟಮೋಧ್ಯಾಯ.
8ನೇ ಸ್ಕಂದದಲ್ಲಿ 8ನೆಯ ಅಧ್ಯಾಯ ಆಯಿತು. ಈಗ 9ನೆಯ ಅಧ್ಯಾಯ ಶುರು ಆಗಬೇಕು. ಶ್ರೀ ಶುಕೌವಾಚ ಇತಿ ದಾನವದೈತೇಯಾ ನಾವಿಂದನ್ನಮೃತನ್ ನೃಪ ಯುಕ್ತಾ ಕರ್ಮಣಿ ಯತ್ತಾಶ್ಚ ವಾಸುದೇವ ಪರಾಂಗುಖಾ. ದಾನವರು ದೈತ್ಯರು ವಾಸುದೇವ ಪರಾಂಗುಖಾ ಪರಮಾತ್ಮನ ಭಕ್ತರಾಗಿರಲಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಬೆನ್ನು ತಿರುಗಿಸಿದ್ದರಿಂದ ಕರ್ಮಣಿ ಯತ್ತಾಶ್ಚ ಕರ್ಮಗಳಲ್ಲಿ ತೊಡಗಿದ್ದರು. ಆದರೆ ಅಮೃತಂ ನ ಅವಿಂದನ್ ಅಮೃತವನ್ನು ಪಡೆಯಲಿಲ್ಲ. ಸಾಧಯಿತ್ವಾಮೃತಂ ರಾಜನ್ ಪಾಯಯಿತ್ವಾಮೃತಂ ಸುರಾನ್ ಪಶ್ಯತಾಂ ಸರ್ವಭೂತಾನಾಂ ಯಯೌ ಗರುಡವಾಹನಃ. ಅಮೃತವನ್ನ ದೇವತೆಗಳಿಗಿತ್ತು, ದೈತ್ಯರಿಗೆ ಅಮೃತವನ್ನು ನೀಡದೆ ಅವರು ಮರಣದಿಂದ ದೂರಾಗುವಂತೆ ಮಾಡಿ ಪಶ್ಯತಾಂ ಸರ್ವಭೂತಾನಾಂ ಎಲ್ಲರೂ ನೋಡ್ತಾ ಇರುವಾಗ ದೇವರು ಗರುಡನನ್ನ ಏರಿ ಅವನಿಗಿಷ್ಟ ಬಂದಲ್ಲಿ ತೆರಳಿದ. ಸಪತ್ನಾನಾಂ ಪರಾಮೃದ್ಧಿಂ ದೃಷ್ಟ್ವಾ ಚ ದಿತಿನಂದನಾಃ ಅಮೃಷ್ಯಮಾಣಾ ಉತ್ಪೇತುಃ ದೇವಾನ್ ಪ್ರತ್ಯುದ್ಯತಾಯುಧಾಃ. ಸಪತ್ನಾನಾಂ ಶತ್ರುಗಳ ಪರಾಮೃದ್ಧಿಂ ಹಿರಿದಾದ ಸಮೃದ್ಧಿಯನ್ನು ನೋಡಿದರು. ಅಮೃಷ್ಯಮಾಣಾಃ ಅದನ್ನು ಸಹಿಸದೆ ದೇವಾನ್ ಪ್ರತಿ ಉದ್ಯತಾಯುಧಾಃ ಉತ್ಪೇತುಃ ದೇವತೆಗಳನ್ನು ಕುರಿತು ಜಿಗಿದರು. ತತಃಸುರಗಣಾಸ್ತರವೇ ಸುಧಯಾ ಪೀತಯೈಧಿತಾಃ ಪ್ರತಿಸಂಯುಯುಧುಃ ಶಸ್ತ್ರೈಃ ನಾರಾಯಣ ಪರಾಯಣಾಃ. ನಾರಾಯಣನ ಭಕ್ತರಾದ ದೇವತೆಗಳು ಸುಧಯಾ ಪೀತಯಾ ಏಧಿತಾಃ ಅಮೃತವನ್ನು ಕುಡಿದು ಬಲದಿಂದ ಮಿಗಿಲಾಗಿ ಶಸ್ತ್ರಗಳಿಂದ ಪ್ರತಿಯುದ್ಧ ಮಾಡಿದರು. ತತ್ರ ದೇವಾಸುರೋ ನಾಮ ರಣಪರಮದಾರುಣಃ ರೋಧಸ್ಯುದನ್ವತೋ ರಾಜನ್ ತುಮುಲೋ ರೋಮಹರ್ಷಣಃ. ಉದನ್ವತಃ ರೋಧಸಿ ಆ ಸಮುದ್ರದ ತೀರದಲ್ಲಿ ದೇವಾಸುರ ಅನ್ನುವ ಹೆಸರಿನ ಯುದ್ಧ ಶುರು ಆಯಿತು. ಶಂಖತೂರ್ಯ ಮೃದಂಗ ತತ್ರಾನ್ಯೋನ್ಯಂ ಸಪತ್ನಾಸ್ತೆ ಸಂರಬ್ಧಮನತೋರಣೆ ಸಮಾಸಾದ್ಯಾಸಿಭಿರ್ಬಾಣೈಃ ನಿಜಘ್ನುಃ ವಿವಿಧಾಯುಧೈಃ. ಅಲ್ಲಿ ಅನ್ಯೋನ್ಯಂ ಪರಸ್ಪರವಾಗಿ ದೇವತೆಗಳು ದೈತ್ಯರು ಸಂರಬ್ಧ ಮನಸಃ ಮುನಿದ ಮನಸ್ಸಿನವರಾಗಿ ದೇವತೆಗಳ ಮೇಲೆ ದೈತ್ಯರು ಮುನಿದಿದ್ರು, ದೈತ್ಯರ ಮೇಲೆ ದೇವತೆಗಳು ಸಿಟ್ಟು ಮಾಡಿಕೊಂಡಿದ್ರು. ಕತ್ತಿಗಳಿಂದ ಬಾಣಗಳಿಂದ ಬೇರೆ ಬೇರೆ ಆಯುಧಗಳಿಂದ ನಿಜಘ್ನು ಹೊಡೆದಾಡಿಕೊಂಡ್ರು. ಶಂಖತೂರ್ಯ ಮೃದಂಗಾನಾಂ ಬೇರೀಡಮರುಣಾಂ ಮಹಾನ್ ಹಸ್ತ್ಯಶ್ವರಥಪತ್ತೀನಾಂ ನದತಾಂ ನಿಸ್ವನೋಭವತ್. ಶಂಖ ವಾದ್ಯ ಮೃದಂಗ ಭೇರಿ ಡಮರು ಇವುಗಳ ಸದ್ದು ಜೋರಾಯಿತು. ಅದರ ಜೊತೆಗೆ ಆನೆ ಕುದುರೆ ಕಾಲಾಳುಗಳು ಅವರ ಗರ್ಜನೆಯೂ ಕೂಡ ಸೇರಿಕೊಂಡಿತು. ರಥಿನೋ ರಥಿಭಿಸ್ತತ್ರ ಪತ್ತಿಭಿಸ್ಸಹ ಪತ್ತಯಃ ಹಯಾ ಹಯೈಶ್ಚಾರಿಭೈಃ ಇಭೈರಿಭಾಃ ಸಮಾಸಜ್ಜಂತ ಸಂಯುಗೇ. ರಥಿನಃ ರಥಿಭಿಃ ರಥಿಕರು ರಥದವರೊಡನೆ ಹೋರಾಡಿದರು. ಕಾಲಾಳುಗಳು ಕಾಲಾಳುಗಳ ಜೊತೆ ಹೋರಾಡಿದರು. ಹಯಾ ಹಯೈಹಿ ಕುದುರೆಗಳು ಕುದುರೆಯನ್ನು ಏರಿರುವವರ ಜೊತೆ ಹೊಡೆದಾಡಿದ್ರು. ಇಭೈಶ್ಚ ಇಭಾಹ ಆನೆಗಳ ಜೊತೆ ಆನೆಗಳು ಹೋರಾಡಿದವು. ಉಷ್ಟ್ರೈ ಕೈಚಿತ್ ದ್ವಿಜೈ ಕೇಚಿತ್ ಅಪರೇ ಅಭಿಯಯುಃಖರೈಃ ಕೇಚಿತ್ ಗೌರ ಮೃಗೈರುಕ್ಷೈಃ ದ್ವೀಪಿಭಿರಹರಿಭಿರ್ಭಟಾಃ. ಕೆಲವರು ಒಂಟೆಗಳನ್ನು ಏರಿಕೊಂಡು ಬಂದರು, ಕೆಲವರು ಹಕ್ಕಿಗಳನ್ನು ಏರಿಕೊಂಡು ಬಂದರು, ಇನ್ನು ಕೆಲವರು ಕತ್ತೆಗಳನ್ನು ಏರಿಕೊಂಡು ಬಂದರು, ಇನ್ನು ಕೆಲವರು ಗೌರಮೃಗೈಹಿ ಚಮರಿ ಮೃಗವನ್ನು ಏರಿಕೊಂಡು ಬಂದರು, ಕೆಲವರು ಕರಡಿಯನ್ನು, ಕೆಲವರು ಹುಲಿ ಸಿಂಹಗಳನ್ನು, ಇನ್ನು ಕೆಲವರು ಕುದುರೆಗಳನ್ನು ಏರಿಕೊಂಡು ಬಂದರು. ಗೃಧ್ರೈ ಕಂಕೈರ್ಬಕೈರನ್ಯೇ ಶೇನಭಾಸೈಸ್ತಿಮಿಂಗಿಳೈಃ ಶರಭೈರ್ಮಹಿಷೈ ಖಡ್ಗೈಃ ಗೋವೃಚೈರ್ಗವಯಾರುಣೈಃ ಶಿವಾಭಿರಾಕುಭಿಃ ಕೇಚಿತ್ ಕೃಕಲಾಕೈಶ್ಚರ್ನರೈಃ ಬಸ್ತೈರೇಕೆ ಕೃಷ್ಣಸಾರೈಃ
ಹಂಸೈರನ್ಯೇ ಚ ಸೂಕರೈಹಿ. ಇನ್ನು ಕೆಲವರು ಹದ್ದನ್ನು ಏರಿ ಬಂದದ್ರು, ಇನ್ನು ಕೆಲವರು ಕಂಕೈಹಿ ಕಾಗೆಗಳನ್ನು, ಇನ್ನು ಕೆಲವರು ಕೊಕ್ಕರೆಗಳನ್ನು ಏರಿದ್ರು, ಇನ್ನು ಗಿಡುಗ, ಭಾಸ, ತಿಮಿಂಗಿಲ, ಶರಭ, ಎಮ್ಮೆ, ಖಡ್ಗಮೃಗ, ಆಮೇಲೆ ಕಾಟಿ, ಗೂಳಿ, ಆಮೇಲೆ ಸಾರಂಗ, ಶಿವಾಭಿರಾಕುಭಿಕ್ಕೇಚಿತ್. ಇನ್ನು ಕೆಲವರು ಹೆಣ್ಣು ನರಿಗಳನ್ನು ಏರಿಕೊಂಡು ಬಂದಿದ್ರಂತೆ. ಇನ್ನೂ ಆಶ್ಚರ್ಯ ಆಗೋದು ಅಂತಂದರೆ ಆಕುಭಿಹಿ ಇಲಿಗಳನ್ನು ಏರಿಕೊಂಡು ಬಂದಿದ್ರು, ಇನ್ನು ಕೆಲವು ಉಡಗಳನ್ನು ಹತ್ತಿ ಬಂದಿದ್ರು, ಕೃಕಲಾಸೈಹಿ. ಇನ್ನು ಶಶೈಹಿ ಮೊಲಗಳನ್ನು ಏರಿ ಬಂದಿದ್ರು, ಇನ್ನು ಕೆಲವರು ಮನುಷ್ಯರ ಮೇಲೆ ಸವಾರಿ ಮಾಡಿಕೊಂಡು ಬಂದರು. ಬಸ್ತೈಹಿ ಮೇಕೆಗಳನ್ನು ಏರಿಕೊಂಡು, ಕೃಷ್ಣತಾರೈಹಿ ಜಿಂಕೆಗಳನ್ನು ಏರಿಕೊಂಡು, ಹಂಸಗಳನ್ನು ಹಂದಿಗಳನ್ನು ಏರಿಕೊಂಡು, ಅನ್ಯೇ ಜಲಸ್ಥಲ ಖಗೈಹಿ ಸತ್ವೈರ್ವಿಕೃತ ವಿಗ್ರಹೈಹಿ ಸೇನಯೋರುಭಯೋ ರಾಜನ್ ವಿವಿಶುಸ್ತೇಗ್ರತೋಗ್ರತಃ. ಹಾಗೆ ನೀರಿನಲ್ಲಿ ಇರುವ, ಮೇಲ್ಗಡೆ ಹಾರಾಡುವ, ಭೂಮಿಯಲ್ಲಿ ಓಡಾಡುವ ಎಲ್ಲ ಥರದ ಪ್ರಾಣಿಗಳನ್ನು ಅವರು ಯುದ್ಧದಲ್ಲಿ ಯೂಸ್ ಮಾಡಿಕೊಂಡ್ರು. ಇಂತಹ ಪ್ರಾಣಿ ಯುದ್ಧದಲ್ಲಿ ಯೂಸ್ ಆಗಲಿಲ್ಲ ಅಂತಿಲ್ಲ, ಅಷ್ಟು ಭೀಕರವಾದ ಘನಘೋರವಾದ ಬಹಳ ದೊಡ್ಡ ಮಟ್ಟದ ಯುದ್ಧ. ಚಿತ್ರಧ್ವಜ ಪಟೈರಾಜನ್ನಾಥ ಪತ್ರೈಸ್ಥಿತಾಮಲೈ ಮಹಾಧನೈರ್ವಜ್ರದಂಡೈ ವ್ಯಜನೈರ್ಬರಹ ಚಾಮರೈಹಿ. ಥರಥರದ ಧ್ವಜಗಳು, ಥರಥರದ ಪತಾಕೆಗಳು, ಥರಥರದ ಆತಪತ್ರ ಛತ್ರಿಗಳು, ಇನ್ನು ಸಿತಾಮಲೈಹಿ ಮಹಾಧನೈಹಿ ವಜ್ರದಂಡೈಹಿ. ಆ ಛತ್ರಕ್ಕೆ, ಶ್ವೇತ ಛತ್ರಕ್ಕೆ ವಜ್ರಮಯವಾದ ದಂಡ, ಆಮೇಲೆ ಬರಹ ಚಾಮರೈಹಿ ನವಿಲು ಸೋಗೆಯ ಚಾಮರ, ಈ ತರಹ ಇದೆ. ವಾತೋದ್ಧೂತೋತ್ತರೋಷ್ಣೀಶೈ ಸತ್ಕೃತೈರ್ವರ್ಮಭೂಷಣೈ ಸ್ಫುರದ್ಭಿರ್ವಿವಿಧೈ ಶಸ್ತ್ರೈ ಸುತರಾಂ ಸೂರ್ಯರಶ್ಮಿಭಿಃ. ವಾತೋದ್ಧೂತೋತ್ತರೋಷ್ಣೀಶೈ ಗಾಳಿಗೆ ಅಲುಗಾಡಿದ ಉಷ್ಣೀಶ ಪೇಟ, ಸತ್ಕೃತೈರ್ವರ್ಮಭೂಷಣೈ ಆಮೇಲೆ ಕವಚ, ಒಡವೆ, ಥರಥರದ ಶಸ್ತ್ರಗಳು, ಇವುಗಳು ಯುದ್ಧದಲ್ಲಿ ಎಲ್ಲ ಕಾಣ್ತಾ ಇದ್ವು. ದೇವದಾನವ ವೀರಾಣಾಂ ಧ್ವಜಿನ್ಯೌ ಪಾಂಡುನಂದನ ರೇಜತುರ್ವೀತಿಮಾಲಾಭಿಃ ಯಾದಸಾಮಿವ ಸಾಗರೇ. ದೈತ್ಯರ ದಾನವರ ಆ ಸೈನ್ಯ ಅಂತನ್ನೋದು ಕಡಲಿನಲ್ಲಿ ಅಲೆಗಳಂತೆ ಕಾಣಿಸ್ಲಿಕ್ಕೆ ಶುರು ಆಯ್ತಂತೆ. ವೈರೋಚನೋ ಬಲಿಸ್ಸಂಖ್ಯೆ ಸೋಸುರಾಣಾಂ ಚಮೂಪತಿ ಯಾನಂ ವೈಹಾಯಸಂ ನಾಮ ಕಾಮಗಂಹಯ ನಿರ್ಮಿತಂ. ವಿರೋಚನನ ಮಗ ಬಲಿ ಚಮೂಪತಿ ದೈತ್ಯರ ಸೇನಾಪತಿಯಾಗಿ ವೈಹಾಯಸಂ ನಾಮ, ವೈಹಾಯಸ ಅಂತನ್ನುವ ಕಾಮಗಂ ಮಯ ನಿರ್ಮಿತಂ, ಮಯ ನಿರ್ಮಾಣ ಮಾಡಿದ ವಿಮಾನವನ್ನ ಏರಿದ ಅಂತೆ. ಸರ್ವಸಾಂಗ್ರಾಮಿಕೋಪೇತಂ ಸರ್ವಾಶ್ಚರ್ಯಮಯಂ ಪ್ರಭೋ ಅಪ್ರತರ್ಕ್ಯ ಮನಿರ್ದೇಶ್ಯಂ ದೃಶ್ಯಮಾನ ಮದರ್ಶನಂ. ಎಲ್ಲಾ ತರದ ಸಾಂಗ್ರಾಮಿಕೋಪೇತಂ ಯುದ್ಧದ ಸಲಕರಣೆಗಳು ಅಲ್ಲಿದ್ದುವು. ಸರ್ವಾಶ್ಚರ್ಯಮಯಂ ಎಲ್ಲರಿಗೂ ಅಚ್ಚರಿಯೋ ಅಚ್ಚರಿ. ಅಪ್ರತರ್ಕ್ಯಂ ಊಹಿಸಲಿಕ್ಕೆ ಆಗೋದಿಲ್ಲ ಇಲ್ಲಿ ಬರುತ್ತೆ ಅಂತ. ಅನಿರ್ದೇಶ್ಯಂ ಇಲ್ಲೇ ಇದೆ ಅಂತ ಟಾರ್ಗೆಟ್ ಮಾಡ್ಲಿಕ್ಕಾಗಲ್ಲ. ದೃಶ್ಯಮಾನಂ ಕಾಣಿಸ್ತಾ ಇದೆ, ಅದರ್ಶನಂ ಈ ಕೂಡಲೇ ಕಾಣುವುದಿಲ್ಲ. ಆಸ್ಥಿತಃ ತದ್ವಿಮಾನಾಗ್ರ್ಯಂ ಸರ್ವಾನೀಕಾಧಿಪೈರ್ವೃತಃ ವಾಲವ್ಯಜನ ಛತ್ರಾದ್ಯೈಃ ರೇಜೇ ಚಂದ್ರ ಇವೋದಿತಃ. ಆ ವಿಮಾನದ ತುದಿಯಲ್ಲಿ ಏರಿದ ಎಲ್ಲಾ ಥರದ ಸೈನಿಕರು ಕೂಡ, ಸೇನಾಧಿಪತಿಗಳು ಅಲ್ಲಿದ್ದಾರೆ. ವಾಲವ್ಯಜನ ಛತ್ರಾದ್ಯೈಹಿ ಅವನನ್ನ ಸೇವಿಸ್ತಾ ಇದ್ದಾರೆ. ತಸ್ಯಾತಂ ಸರ್ವತೋ ಯಾನೈಃ ಪುತನಾಪತಯೋ ತುರಾಃ ನಮುಚಿಃ ಶಂಬರೋ ಬಾಣಃ ವಿಪ್ರಚಿತ್ತಿರಯೋ ಮುಖಃ. ನಮುಚಿ ಶಂಬರ, ಬಾಣ, ವಿಪ್ರಚಿತ್ತಿ, ಅಯೋಮುಖ, ದ್ವಿಮೂರ್ಧ, ಕಾಲನಾಭ, ಪ್ರಹೇತಿ, ಹೇತಿ, ಇಲ್ಲುವಲ, ಶಕುನಿ, ಭೂತಸಂತಾಪ, ವಜ್ರದಂಷ್ಟ್ರ, ವಿರೋಚನ, ಹಯಗ್ರೀವ, ಶಂಕುಶಿರ, ಕಪಿಲ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಮೇಘದುಂದುಭಿ, ತಾರಕ, ಚಕ್ರದೃಕ್, ಶೃಂಭ, ನಿಶುಂಭ
ಜಂಭ ಉತ್ಕಲ ಅರಿಷ್ಟ ಅರಿಷ್ಟನೇಮಿ ಮಯ ಅನ್ಯೇ ಪೌಲೋಮ ಕಾಲೇಯಾಹ ನಿವಾತ ಕವಚಾದಯಃ. ಇನ್ನು ಉಳಿದವರು ಪೌಲೋಮರು, ಕಾಲೇಯರು, ನಿವಾತ ಕವಚರು. ಅಲಬ್ಧ ಭಾಗ ಸೋಮಸ್ಯ ಕೇವಲ ಕ್ಲೇಶಭಾಗಿನಃ ಸರ್ವ ಏತೇ ರಣಮುಖೇ ಬಹುಚೋ ನಿರ್ಜಿತಾಮರಾಹ. ಅಮೃತ ಸಿಕ್ಕಿಲ್ಲ ಅಂತ ಸಿಟ್ಟು. ನಾವು ಕಷ್ಟಪಟ್ಟಿದ್ದೇವೆ, ಅಮೃತ ಸಿಗಲಿಲ್ಲ. ಕಷ್ಟಪಟ್ಟರೆ ಸುಖ ಸಿಗಬೇಕು ಅಂತ ಇಲ್ಲ. ಆ ಕಷ್ಟ ಅಂತನ್ನೋದು ಒಳ್ಳೆ ಮೆಥಡಲ್ಲಿ ಇರಬೇಕು. ಸುಮ್ಮನೆ ಕಷ್ಟಪಟ್ಟು ದುಡಿಯುವುದು ಅಂದರೇನು? ಕಳ್ಳತನವನ್ನು ಮಾಡ್ಬೇಕಾದ್ರೆ ಕಷ್ಟ ಆಗಲ್ವಾ? ಅದರಿಂದಾಗಿ ಕಷ್ಟಪಟ್ಟು ದುಡಿಯೋದು ಅನ್ನೋದಕ್ಕೆ ನ್ಯಾಯೋಪೇತವಾಗಿ ಕಷ್ಟಪಟ್ಟು ದುಡಿಯೋದು ಅಂತಾನೆ ಅರ್ಥ. ಆದರೆ ಕೇವಲ ಕ್ಲೇಶಭಾಗಿನಃ, ಅವರು ಕ್ಲೇಶವನ್ನು ಅನುಭವಿಸಿದರು. ಆದರೆ ಆ ಕ್ಲೇಶ, ಅದರಲ್ಲಿ ಕ್ರಮ ಇರಲಿಲ್ಲ, ಧರ್ಮ ಇರಲಿಲ್ಲ, ನ್ಯಾಯ ಇರಲಿಲ್ಲ ಅಲ್ವಾ? ಅದರಿಂದಾಗಿ ನಮಗೆ ಸಿಗಲಿಲ್ಲ, ಕಷ್ಟಪಟ್ಟಿದ್ದೀವಿ ಅಂತ ಸಿಟ್ಟು ಅವರಿಗೆ. ಕೇವಲ ಕಷ್ಟಪಟ್ಟರೆ ಸುಖ ಸಿಗಬೇಕು ಅಂತ ಅನ್ನೋದೇ ಅಸಂಗತ. ಅಷ್ಟು ಕಷ್ಟಪಟ್ಟಿದ್ದೀವಿ, ಈಗ ಸುಖನೇ ಸಿಗುತ್ತಾ ಇಲ್ಲ. ಹೌದು, ಆ ಕಷ್ಟ ಕ್ರಮಬದ್ಧವಾಗಿತ್ತ ಅಂತ ಕೇಳಬೇಕು ಅವ್ರನ್ನ. ಅದರಿಂದಾಗಿ ಅಲಬ್ಧ ಭಾಗ ಸೋಮಸ್ಯ ಕೇವಲ ಕ್ಲೇಶ ಭಾಗಿನಃ. ಅವರು ಈ ಹಿಂದೆ ದೇವತೆಗಳು ಸ್ವಲ್ಪ ದುರ್ಬಲರಾಗಿದ್ದಾಗ ಬೇಕಾದಷ್ಟು ಬಾರಿ ಯುದ್ಧದಲ್ಲಿ ದಂಡೆತ್ತಿಕೊಂಡು ಹೋಗಿ ದೇವತೆಗಳನ್ನು ಸೋಲಿಸಿದ್ರು. ಆ ಒಂದು ಆತ್ಮವಿಶ್ವಾಸ ಅವರಿಗೆ. ಸಿಂಹನಾದಂ ಪ್ರಕುರುವಂತಹ ಶಂಖಾನ್ ದಧ್ಮುರ್ಮಹಾರವಾನ್ ದೃಷ್ಟ್ವಾ ಸಪತ್ನಾನ್ ಉತ್ಸಿಕ್ತಾನ್ ಬಲಭಿತ್ ಕುಪಿತೋ ಭೃಶಂ. ಸಿಂಹನಾದಗಳನ್ನು ಮಾಡ್ತಾ ಶಂಖವನ್ನ ಮೊಳಗಿಸುತ್ತಾ ಬಂದರು. ಆಗ ಇಂದ್ರನಿಗೆ ಬಹಳ ಸಿಟ್ಟು ಬಂತು. ಐರಾವತಂ ಧಿಕ್ಕರಿಣಂ ಆರೂಢೋ ಐರಾವತಂ ಧಿಕ್ಕರಿಣಂ ಆರೂಢೋ ನ್ಯವಿಚತ್ಸ್ವರಾಟ್ ತಥಾ ಸ್ರವತ್ ಪ್ರಸ್ರವಣಂ ಉದಯಾದ್ರಿ ಮಹರ್ಪತಿ. ಧಿಕ್ಕರಿಣಂ ಐರಾವತಂ, ದಿಗ್ಗಜ ಐರಾವತ, ಅದನ್ನು ಏರಿದ ಅಂತೆ ಇಂದ್ರ. ಯಥಾ ಸ್ರವತ್ ಪ್ರಸ್ರವಣ ಉದಯಾದ್ರಿರ್ಮಹರ್ಪತಿ. ಸುತ್ತಲೂ ತೊರೆಯಿಂದ ಸುತ್ತಲೂ ಜಿನುಗುವ ತೊರೆ ಇರುವ ಉದಯ ಪರ್ವತವನ್ನು ಸೂರ್ಯ ಏರಿದ ಹಾಗೆ ಇತ್ತು. ತೇನ್ಯೋನ್ಯಂ ತಸ್ಯಾತಂ ತರ್ವತೋ ದೇವಾಃ ನಾನಾವಾಹಧ್ವಜಾಯುಧಾಃ ಲೋಕಪಾಲಾಃ ಸಹಗಣೈಃ ವಾಯುವಗ್ನಿವರುಣಾದಯಃ. ಅವಾಗಲೇನೆ ಥರಥರದ ಆಯುಧ, ಧ್ವಜ ಮೊದಲಾದವುಗಳನ್ನು ಹೊಂದಿರುವ ಲೋಕಪಾಲಕರೆಲ್ಲ ಸುತ್ತ ನೆರೆದಿದ್ರು. ತೇನ್ಯೋನ್ಯಮಭಿಸಂಸೃತ್ಯ ಕ್ಷಿಪಂತೋ ನಾಮಭಿರ್ಮಿತಃ ಆಹ್ವಯಂತೋ ವಿಶಂತೋಗ್ರೇ ಯುಯುಧುರ್ದ್ವಂದ್ವಯೋಧಿನಃ. ದೇವತೆಗಳು ಹೀಗಿದ್ದಾಗ ದೈತ್ಯರೆಲ್ಲ ಆ ದೇವತೆಗಳ ಹೆಸರನ್ನು ನೇರವಾಗಿ ಕರೀತಾ ತಮಗೆ ಬೇಕಾದ ಎದುರಾಳಿಯನ್ನು ತಾವೇ ಆರಿಸಿಕೊಂಡು ದ್ವಂದ್ವ ಯುದ್ಧದಲ್ಲಿ ತೊಡಗಿದರು. ಯುಯೋಧ ಬಲಿರಿಂದ್ರೇಣ ತಾರಕೇಣ ಗುಹೋಸ್ಯತ ವರುಣೋ ಹೇತಿನ ಯುದ್ಧತ್ ಮಿತ್ರೋ ರಾಜನ್ ಪ್ರಹೇತಿನ. ಬಲಿ ಇಂದ್ರನ ಜೊತೆಗೆ ಹೋರಾಡಿದ, ಸ್ಕಂದ ತಾರಕನ ಜೊತೆಗೆ ಹೋರಾಡಿದ. ಸ್ಕಂದನನ್ನ ತಾರಕಾರಿ ಅಂತ ಕರೀತಾರೆ. ತಾರಕ ಎಂಬ ಅಸುರನನ್ನ ಕೊಂದವ ಅನ್ನುವ ಅರ್ಥದಲ್ಲಿ ನೋಡಿ ಇದೆ. ತಾರಕೇಣ ಗುಹೋಸ್ಯತ ವರುಣೋ ಹೇತಿನ ಯುದ್ಧತ್. ವರುಣ ಹೇತಿಯ ಜೊತೆಗೆ ಯುದ್ಧ ಮಾಡಿದ, ಮಿತ್ರ ಪ್ರಹೇತಿಯ ಜೊತೆಗೆ ಯುದ್ಧ ಮಾಡಿದ, ಮಿತ್ರ ಸೂರ್ಯನ ಜೊತೆಗೆ ಯುದ್ಧ ಮಾಡಿದ. ಅಪರಾಜಿತೇನ ನಮುಷಿ ಅಶ್ವಿನೋ ವೃಷಪರ್ವಣ ಸೂರ್ಯೋ ಬಲಿಸುತೈರ್ದೇವ ಬಾಣಜ್ಯೇಷ್ಠ ಶತೇನ ಚ. ಅಪರಾಜಿತ ಅಂತ ಹೇಳಿ ಒಬ್ಬ ಅಪರಾಜಿತ, ನಮುಚಿ ಅವರಿಬ್ಬರು ಅಶ್ವಿದೇವತೆಗಳ ಜೊತೆ ಯುದ್ಧ ಮಾಡಿದರು. ವೃಷಪರ್ವನ ಜೊತೆಗೆ ಸೂರ್ಯ, ಆಮೇಲೆ ಆ ಸೂರ್ಯ ಬಲಿಯ ಮಕ್ಕಳು 100 ಜನ, ಬಾಣನೇ ಮೊದಲಾದ 100 ಜನ ಇದ್ದರು. ಅವರ ಜೊತೆಗೆ ಯುದ್ಧ ಮಾಡಿದ. ರಾಹುಣಾಚ ತಥಾ ಸೋಮಃ ಪುಲೋಮ್ನ ಯುಯುಧೇನಲಹ. ರಾಹುವಿನ ಜೊತೆಗೆ ಸೋಮ ಯುದ್ಧ ಮಾಡಿದ, ಪುಲೋಮನ ಜೊತೆಗೆ ಅನಲ ಯುದ್ಧ ಮಾಡಿದ, ಅಂದರೆ ಅಗ್ನಿ.
ನಿಸುಂಭ ಸುಂಭಯೋರ್ದೇವಿ ಭದ್ರಕಾಳಿ ತರಸ್ವಿನಿ. ನಿಸುಂಭ ಮತ್ತೆ ಸುಂಭರ ಜೊತೆಗೆ ಭದ್ರಕಾಳಿ ಯುದ್ಧ ಮಾಡಿದಳು. ವೃಷಾ ಕಪಿಸ್ತು ಜಂಭೇನ ಮಹಿಷೇಣ ವಿಭಾವಸು ಇಲ್ವಲಸ್ಸಹ ವಾತಾಪಿ ಬ್ರಹ್ಮಪುತ್ರೈರರಿಂದಮ. ವೃಷಾಕಪಿ ಜಂಭನ ಜೊತೆಗೆ ಮಹಿಷನ ಜೊತೆಗೆ ವಿಭಾವಸು ಸೂರ್ಯ ಯುದ್ಧ ಮಾಡಿದ. ಅಗ್ನಿದೇವ ವಿಭಾವಸು ಅಂದರೆ ಅಗ್ನಿದೇವ. ಇಲ್ವಲಹ ಸಹ ವಾತಾಪಿ ಬ್ರಹ್ಮಪುತ್ರೈರರಿಂದಮ. ಇಲ್ವಲ ಮತ್ತು ವಾತಾಪಿ ಬ್ರಹ್ಮಪುತ್ರರ ಜೊತೆಗೆ ಯುದ್ಧ ಮಾಡಿದ. ಕಾಮದೇವೇನ ದುರ್ಮರ್ಷ. ದುರ್ಮರ್ಷ ಅನ್ನುವವ ಕಾಮದೇವನ ಜೊತೆಗೆ ಯುದ್ಧ ಮಾಡಿದ. ಉತ್ಕಲ ಮಾತೃದೇವತೆಗಳ ಜೊತೆಗೆ ಯುದ್ಧ ಮಾಡಿದ. ಬೃಹಸ್ಪತಿ ಶುಕ್ರಾಚಾರ್ಯರ ಜೊತೆಗೆ ಯುದ್ಧ ಮಾಡಿದ. ನರಕೇಣ ಶನೈಶ್ಚರ. ಶನೈಶ್ಚರ ನರಕನ ಜೊತೆಗೆ ಯುದ್ಧ ಮಾಡಿದ. ಮರುತೋ ನಿವಾತ ಕವಚೈ ಕಾಲೇಯೈರ್ವಸವೋ ಮರಾಹ. ಮರುದೇವತೆಗಳು ನಿವಾತ ಕವಚರ ಜೊತೆಗೆ, ಕಾಲೇಯರ ಜೊತೆಗೆ ವಸುಗಳು. ವಿಶ್ವೇ ದೇವಾಸ್ತು ಪೌಲೋಮೈಹಿ. ವಿಶ್ವೇ ದೇವತೆಗಳು ಪೌಲೋಮರ ಜೊತೆಗೆ. ರುದ್ರ ಕ್ರೋಧವಶೈಸ್ಸಹ. ರುದ್ರರು ಕ್ರೋಧವಶರೆಂಬ ದೈತ್ಯರ ಜೊತೆಗೆ. ತಯೇವ ಮಾಜಾ ವಸುರಾಸುರೇಂದ್ರಾ ದ್ವಂದ್ವೇನ ತಮ್ಮತ್ಯ ಚ ಯುಧ್ಯಮಾನಾ ಅನ್ಯೋನ್ಯಮಾಸಾದ್ಯ ನಿಜಘ್ನುರೋಜತ ಜಿಗೀಶವಸ್ತೀಕ್ಷ್ಣ ಶರಾಸಿತೋ ಮರೈಹಿ. ಈ ರೀತಿಯಾಗಿ ಅಸುರಾಹ ದೈತ್ಯರು ಮತ್ತು ದೇವತೆಗಳು ದ್ವಂದ್ವ ಯುದ್ಧ ಮಾಡ್ತಾ ಪರಸ್ಪರವಾಗಿ ಹೋರಾಡಿಕೊಂಡ್ರು. ಭುಷುಂಡುಭಿಶ್ಚಕ್ರ ಗದಾಷ್ಟಿಪಟ್ಟಿಶೈ ಶಕ್ತಿಲ್ಮುಖೈ ಪ್ರಾಸಪರಶ್ವಧೈರಪಿ ನಿಸ್ತ್ರಿಂಶ ಭಲ್ಲೈ ಪರಿಗೈ ಸಮುದ್ಗರೈ ಸಭಿಂಡಿಪಾಲೈಶ್ಚ ಶಿರಾಂಸಿ ಚಿಚ್ಛಿದುಹು. ಭುಷುಂಡಿ ಅಂತ ಒಂದು ಆಯುಧ. ಚಕ್ರ ಅಂದರೆ ಗೊತ್ತೇ ಇದೆ, ಉದ್ದವಾಗಿ ಹರಿತವಾಗಿರುತ್ತೆ. ಹೀಗೆ ಡಿಸ್ಕಸ್ ಥ್ರೋ ತರಹ ಹೀಗೆ ಎಸೆಯೋದು. ಆಮೇಲೆ ದ್ವಂದ್ವೇನ ಪಟ್ಟಿಸ. ಆಮೇಲೆ ಶಕ್ತಿ ಅಂದರೆ ಈಟಿ. ಉಲ್ಮುಖ ಅಂತ ಹೇಳಿದರೆ ಮುಂದುಗಡೆ ಬಹಳ ಚೂಪಾಗಿ ಇರತಕ್ಕಂಥದ್ದು. ಪ್ರಾಸ ಪರಶ್ವಧ ಅಂತಂದರೆ ಕೊಡಲಿ. ನಿಸ್ತ್ರಿಂಚ ಅಂತಂದರೆ ಸಮುರಾಯ್ ಸ್ವೋರ್ಡ್. ಭಲ್ಲ ಅಂತಂದರೆ ಉದ್ದವಾದ ಬಾಣ. ಪರಿಘ ಅಂತ ಹೇಳಿದ್ರೆ ಒಂದು ದಂಡ. ಮುದ್ಗರ ಅಂತಂದರೆ ಸುತ್ತಿಗೆ. ಭಿಂಡಿಪಾಲ ಇವುಗಳಿಂದ ತಲೆಗೆ ಹೊಡ್ಕೊಂಡ್ರಂತೆ. ಗಜಾಸ್ತು ರಂಗಾಸ್ತರಥ ಪದಾತಯ ಸಾರೋಹವಾಹ ವಿವಿಧ ವಿಖಂಡಿತಾ ನಿಕೃತ್ತ ಬಾಹೋರು ಶಿರೋಧರಾಂಗ್ರೆಶ್ಚಿನ್ನ ಧ್ವಜ ಜ್ಯಾಸತನುತ್ರ ಭೂಷಣಾ. ಆನೆ, ಕುದುರೆ, ರಥ, ಕಾಲಾಳು ಅವರು ವಾಹನಗಳ ಜೊತೆ ವಾಹನಗಳು ಯುದ್ಧ ಮಾಡಿದವಂತೆ. ಆನೆಗಳ ಜೊತೆ ಆನೆ, ಮತ್ತೆ ಅವರ ಮೇಲ್ಗಡೆ ಇರತಕ್ಕಂಥ ಮಾವುತರು. ಕುದುರೆಗಳ ಜೊತೆ ಕುದುರೆ, ಆಮೇಲೆ ಮೇಲ್ಗಡೆ ಇರುವ ಸವಾರರು. ಈ ತರಹ ಯುದ್ಧ ನಡೆಯಿತು. ವಿವಿಧ ವಿಖಂಡಿತಾ ನಿಕೃತ್ತ ಬಾಹೂ ರುಚಿರೋಧರಾಂಘ್ರ್ಯ ಚಿನ್ನಧ್ವಜಜ್ಜಾಸತನುತ್ರ ಭೂಷಣಾ. ಅವರ ಕೈ, ಕಾಲು, ತಲೆ ಎಲ್ಲವೂ ಕತ್ತರಿಸಿ ಹೋಗಿ ಕವಚಗಳೆಲ್ಲ ಮುರಿದು ಬಿದ್ದು ಯುದ್ಧ ಭೂಮಿ ಮೊದಲು ಶುರು ಆದಾಗ ಒಂದು ಸಮಾನ ಬಲದ ಸ್ಪರ್ಧೆಯ ತರಹ ಕಾಣುತ್ತೆ. ಆಮೇಲೆ ಆಟದ ವಾತಾವರಣ ಹೋಗಿ ನಿರಂತರವಾದ ಮಸಣದ ತರಹ ಕಾಣುತ್ತೆ. ಎಲ್ಲೆಲ್ಲಿ ನೋಡಿದ್ರು ಮಸಣ. ಅಂತರ ಅಂದರೆ ಬಿಡುವು. ಬಿಡುವೇ ಇರದೆ ನಡೀತಾ ಇರುವ ಮಸಣದ ತರಹ ಕಾಣುತ್ತೆ. ತೇಷಾಂ ಪದಾಘಾತ ರಥಾಂಗ ಚೂರ್ಣಿತಾದಾಯೋಧನಾದುದ್ಬಣ ಉತ್ಥಿತಸ್ತದಾ ರೇಣುರ್ದಿಶಃಖಂ ಜಿಮಣಿಂಚ ಛಾದಯನ್ ನ್ಯವರ್ತತಾ ಸೃಕ್ಸೃತಿಭಿ ಪರಿಪ್ಲುತಃ. ಅವರ ಕಾಲ್ಗಳ ತುಳಿತದಿಂದ, ಚಕ್ರದ ಉರುಳುವಿಕೆಯಿಂದ ಇಡೀ ಭೂಮಿ ನಡುತ್ತಾ ಇದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಧೂಳು ಮೇಲ್ಗಡೆ ಎದ್ದಿತು. ಎಲ್ಲ ಕಡೆ ಧೂಳೇ ಧೂಳು. ಶಿರೋಭಿರುದ್ವೃತ್ತ ಕಿರೀಟ ಕುಂಡಲೈ ಸಂರಂಭದೃಗ್ಭಿ ಪರಿದಷ್ಟದಚ್ಛದೈ ಮಹಾಭುಜೈಸ್ಸಾಭರಣೈ ಸಹಾಯುಧೈ ಸಂಪ್ರಾಸ್ತೃತಾ ಭೂಕರಭೋರುಭಿರ್ಬಭೌ. ಭೂಮಿಯಲ್ಲಿ ಅಲ್ಲಿ ಅಲ್ಲಿ ತಲೆಗಳು ಕತ್ತರಿಸಿ ಬಿದ್ದಿದ್ವು. ಆ ತಲೆಗಳ ಮೇಲೆ ಕಿರೀಟ ಇತ್ತು, ಕಿವಿಯಲ್ಲಿ ಓಲೆ ಇತ್ತು. ಸಂರಂಭದೃಗ್ಭಿ ಸಿಟ್ಟಿನ ಮೋರೆ. ಪರಿದಷ್ಟದಚ್ಛದೈಹಿ ಹಲ್ಲು ಮುಡಿ ಕಚ್ಚಿರುವಂತಹ ತಲೆಗಳು ಕೆಳಗಡೆ ಬಿದ್ದಿದ್ವು.
ಮಹಾಭುಜೈಸ್ತಾಭರಣೈ, ಆಭರಣದಿಂದ ಕೂಡಿದ ಭುಜ ಕತ್ತರಿಸಿ ಬಿದ್ದಿರ್ತಿತ್ತು. ಸಂಪ್ರಾಸ್ತೃತಾ ಭೂ ಕರಭೋರುಭಿರ್ಭಭೌ, ಆಮೇಲೆ ಕರಭೋರುಭಿಹಿ, ಆನೆಯ ಕಾಲು, ತೊಡೆ, ಸೊಂಡಿಲು ಎಲ್ಲ ಸಾಲಾಗಿ ಬಿದ್ದಿವೆ. ಕಬಂಧಾಸ್ತತ್ರ ಚೋತ್ಪೇತು ಪತಿತೈಸ್ವಶಿರೋಕ್ಷಿಭಿ ಉದ್ಯತಾಯುಧ ದುರ್ದಂಡೈ ಆಧಾವಂತೋ ಭಟಾನ್ಮೃಧೇ. ಇದು ಮಹಾಭಾರತದಲ್ಲಿ ಮತ್ತೆ ಭಾಗವತದಲ್ಲಿ ಎರಡೂ ಕಡೆ ಇರುವಂತಹ ಶ್ಲೋಕ. ಮಧ್ವಾಚಾರ್ಯರು ಇದನ್ನ ಉಲ್ಲೇಖಿಸ್ತಾರೆ ಅವರ ತತ್ವನಿರ್ಣಯದಲ್ಲಿ, ಮತ್ತೆ ವಾದ ಅಂದ್ರೆ ಈಗ ಅದನ್ನ ತತ್ವೋದ್ಯೋತ ಅಂತ ಕರೀತಾರೆ, ಅದರಲ್ಲಿ ಎಲ್ಲ ಕಡೆ ಅದನ್ನ ಹೇಳ್ತಾರೆ. ಕಬಂಧಾಸ್ತತ್ರ ಚೋತ್ಪೇತು ಪತಿತೈಸ್ವಶಿರೋಕ್ಷಿಭಿ, ಒಬ್ಬನ ತಲೆಯನ್ನು ಕತ್ತರಿಸ್ತಾರೆ, ಆ ತಲೆ ಅಲ್ಲಿ ಕೆಳಗಡೆ ಬೀಳತ್ತೆ. ಸೇಡಿನ ತೀವ್ರತೆ ಎಷ್ಟಿರುತ್ತೆ ಅಂತಂದ್ರೆ ಆ ಕತ್ತರಿಸಿ ಬಿದ್ದ ತಲೆಯಲ್ಲಿರುವ ಕಣ್ಣು ಶತ್ರುವನ್ನ ನೋಡುತ್ತೆ. ಆ ತಲೆಯ ಅಂದ್ರೆ ಅಲ್ಲಿ ಮೆದುಳಿರುತ್ತಲ್ಲ, ಆ ಮೆದುಳಿಗೆ ನಾನು ಅವನನ್ನು ಕೊಲ್ಲಬೇಕು ಅಂತ ಎಲ್ಲಿ ತಲೆ ಕತ್ತರಿಸಿ ಕೆಳಗಡೆ ಬಿದ್ದಿದೆ, ಆದರೆ ಆ ತಲೆಯಲ್ಲಿ ಹೊರೆದ ಬಂದ ಆಲೋಚನಾ ತರಂಗ ಈ ಮುಂಡಕ್ಕೆ, ಇಲ್ಲಿಂದ ಭುಜದಿಂದ ಕೆಳಗಡೆ ಇರುತ್ತಲ್ಲ ಆ ಮುಂಡಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆ ಮುಂಡ ಆ ಶತ್ರುವನ್ನ ಕುರಿತು ಹೋಗಿ ಹೊಡೆಯುತ್ತೆ. ಈ ಪರಿಸೇಡು ಇದನ್ನ ಆಚಾರ್ಯರು ಉಲ್ಲೇಖಿಸ್ತಾರೆ. ಕೆಲವೊಂದು ಕಡೆ ಸಂಬಂಧಿ ಕತ್ತರಿಸಿ ಹೋದ್ರೂ ಕೂಡ ಸಂಬಂಧ ಇರುತ್ತೆ ಅಂತ. ಸಂಬಂಧಿ ತಲೆ ಕತ್ತರಿಸಿ ಹೋದ್ರೂ ಕೂಡ ಆ ತಲೆಯ ಮೆಂಟಲ್ ವೇವ್ಸ್, ಥಾಟ್ ವೇವ್ಸ್, ಆ ಚಿಂತನಾ ತರಂಗಗಳು ಇನ್ನೊಂದು ಇದಕ್ಕೆ ಕಮ್ಯುನಿಕೇಟ್ ಆಗಿ ಅದು ಎದ್ದು ಅಲ್ಲಿ ಹೊಡೆಯುತ್ತೆ. ಹೀಗೆ ಅಂತ ಹೇಳ್ತಾರೆ. ಅದರಿಂದಾಗಿ ಹೇಳ್ತಾರೆ ಸತಾನ್ ಕಬಂಧಾಸ್ತತ್ರ ಚೋತ್ಪೇತು ಪತಿತೈ. ಅದು ಮಹಾಭಾರತದಲ್ಲೂ ನಡೀತಂತೆ. ಮಹಾಭಾರತದಲ್ಲಿ ಕೌರವ ಪಕ್ಷದವನೊಬ್ಬ ಪಾಂಡವ ಪಕ್ಷದವನನ್ನ ಕತ್ತರಿಸಿದ ಅಂತ ಇಟ್ಕೊಳ್ಳಿ. ಆ ಕತ್ತರಿಸಿ ಹೋದ ಪಾಂಡವರ ಪಕ್ಷದ ಅವನ ತಲೆ ಇದೆಯಲ್ಲ, ಅದು ಎಲ್ಲೋ ದೂರ ಬಿದ್ದಿರುತ್ತೆ. ಒಂದು 8 ಅಡಿ ದೂರ ಬಿತ್ತು ಅಂತಾನೆ ಇಟ್ಕೊಳ್ಳಿ. ಆ 8 ಅಡಿ ದೂರದಿಂದ ಸಿಗ್ನಲ್ ಕಳಿಸುತ್ತೆ. ಯಾವುದು? ತಲೆ, ಕಣ್ಣು. ಈ ಮುಂಡ ಇರುತ್ತಲ್ಲ ಅದು ಎದ್ದು ಹೋಗಿ ಅವ್ರನ್ನ ಹೊಡೆಯುತ್ತೆ. ಯಾವ ತೀವ್ರತೆ ಅದು, ಆ ತೀವ್ರತೆ ಆಯಿತು ಅಂತ ಹೇಳ್ತಾರೆ. ಬಲಿರ್ಮಹೇಂದ್ರಂ ದಶಭಿ ತ್ರಿಭಿರೈರಾವತಂ ತರೈ ಚತುರ್ಭಿಶ್ಚತುರೋ ವಾಹನ್ ಏಕೇನಾರೋಹಮಾರ್ಛಯತ್. ಬಲಿ 10 ಬಾಣಗಳಿಂದ ಇಂದ್ರನನ್ನು ಹೊಡೆದ. ಐರಾವತವನ್ನ 3 ಬಾಣಗಳಿಂದ ಎದುರಿಸಿದ. ಸತಾನ್ ಆಪತತಶ್ಚಕ್ರ ತಾವದ್ಧಿ ಶೀಘ್ರ ವಿಕ್ರಮ ಚಿಚ್ಛೇದ ನಿಶಿತೈರ್ಬಾಣೈ ಅಸಂಪ್ರಾಪ್ತಾನ್ ಹಸನ್ನಿವಾ. ಬಲಿಯತದ ಆ 16 ಬಾಣಗಳನ್ನ ಇಂದ್ರ ಕತ್ತರಿಸಿದ ತನ್ನನ್ನು ತಲುಪುವ ಮೊದಲೇ. ತಶ್ಚ ಕರ್ಮೋತ್ತಮಂ ವೀಕ್ಷ್ಯ ದುರ್ಮರ್ಷ ಶಕ್ತಿಮಾದದೆ ತಾಂ ಜ್ವಲಂತೀಂ ಮಹೋಲ್ಕಾಭಾಂ ಹಸ್ತಸ್ಥಾಮಚ್ಛಿನದ್ಧರಿಹಿ. ಈ ರೀತಿ ಇಂದ್ರನ ಮೆರೆಯುವಿಕೆಯನ್ನು ನೋಡಿ ಸಿಟ್ಟು ಮಾಡಿಕೊಂಡು ಶಕ್ತಿಮಾದದೆ ಈಟಿಯನ್ನು ತೆಗೆದುಕೊಂಡ. ಅವನ ಕೈಯಲ್ಲಿರುವ ಹಾಗೆಯೇ ಇವನು ಕತ್ತರಿಸಿದ ಇಂದ್ರ. ತತಶೂಲಂ ತತಪ್ರಾತಂ ತತಸ್ತೋಮರಮೃಷ್ಟಯ ಯದ್ಯದಸ್ತ್ರಂ ಸಮಾದದ್ಯಾತ್ ಸರ್ವಂ ತದಚ್ಛಿನದ್ವಿಭು. ಇವನು ಯಾವ ಯಾವ ಆಯುಧಗಳನ್ನು ತಗೊಳ್ತಾ ಇದ್ದ ಅದನ್ನ ಇಂದ್ರ ಕತ್ತರಿಸಿದ. ಸಸರ್ಜಾಥಾಸುರೀಂ ಮಾಯಾಂ ಅಂತರ್ಧಾನಗತೋತುರಃ ತತಪ್ರಾದುರಭುಚ್ಛೈಲಃ ಸುರಾನೀಕೋ ಪರಿಪ್ರಭೋ. ಈ ರೀತಿ ಮಾನುಷವಾದ ಯುದ್ಧದಿಂದ ಇಂದ್ರನನ್ನು ಮಣಿಸಲಾಗಲಿಲ್ಲ ಬಲಿಗೆ. ಅವಾಗ ಏನು ಮಾಡದ? ಆಸುರಿ ಮಾಯೆಯನ್ನು ಸೃಷ್ಟಿ ಮಾಡಿದ. ಆಸುರಿ ಮಾಯೆ ಏನಾಯಿತು? ಇದ್ದಕ್ಕಿದ್ದ ಹಾಗೆ ದೇವತೆಗಳ ಸೈನ್ಯದ ಮೇಲೆ ಒಂದು ದೊಡ್ಡ ಪರ್ವತ ಬಿತ್ತು.
ತಥೋ ನಿಪೇತುಸ್ತರವೋ ದಹ್ಯಮಾನಾದವಾಗ್ನಿನ ಶೈಲಾವಿಟಂಕ ಶಿಖರಾಹ ಚೂರ್ಣಯಂತೋ ದ್ವಿಷದ್ಬಲಂ. ಆ ಮೇಲ್ಗಡೆ ಬೀಳ್ತಾ ಇರುವ ಪರ್ವತದಿಂದ ಬೆಂಕಿ ಹೊತ್ತುಕೊಂಡ ಮರಗಳು ಬೀಳ್ತಾ ಇವೆ. ಆಮೇಲೆ ಅನೇಕ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬೀಳ್ತಾ ಇವೆ. ಮಹೋರಗ ಸಮುತ್ಪೇತು ದಂದಶೂಕಾಸ್ತವೃಶ್ಚಿಕಾ ಸಿಂಹವ್ಯಾಘ್ರವರಾಹಾಶ್ಚ ಮರ್ದಯಂತೋ ಮಹಾಗಜಾ. ಮಹೋರಗ ಸಮುತ್ಪೇತು, ದೊಡ್ಡ ಹಾವುಗಳು ಬಂದವು. ದಂದಶೂಕಾಹ, ಬೇರೆ ಕಚ್ಚುವ ಪ್ರಾಣಿಗಳು, ಮಂಡ್ರಗಪ್ಪೆ ಅಂತ ಕರೀತಾರಲ್ಲ, ಅದನ್ನು ದಂದಶೂಕ ಅಂತ ಕರೀತಾರೆ. ಚೇಳಿಗಿಂತ ಭೀಕರ ಅದು ಮಂಡ್ರಗಪ್ಪೆ. ಅದನ್ನು ಮಳೆಗಾಲದ ಸಂದರ್ಭದಲ್ಲಿ ಈ ಹಳ್ಳಿಗಳ ಮನೆಯ ಮೇಲೆ ಮಲಗಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಅದು ಗಾಳಿಗೆ ಹಾರ್ಕೊಂಡು ಬರ್ತವೆ. ಅದು ಭಾರ ಇರುತ್ತೆ, ಅದು ಮಾಮೂಲಾಗಿ ಹಾರ್ಲಿಕ್ಕೆ ಆಗಲ್ಲ. ಆದರೆ ಮಳೆಗಾಲದ ಗಾಳಿ ಬೀಸಿದಾಗ ಎಲ್ಲಿಂದಲೋ ಹಾರಿ ಬಂದು ಮನೆಯ ಮಹಡಿಯ ಮೇಲ್ಗಡೆ ಮಳೆಗಾಲದಲ್ಲಿ ಮಲಗಿದ್ರೆ ಬಂದು ದೇಹದ ಮೇಲೆ ಲ್ಯಾಂಡ್ ಆಗೋದು. ಆಮೇಲೆ ಅದರ ಪರಿಸ್ಥಿತಿ, ಚೇಳಿನ ವಿಷಕ್ಕಾದ್ರೂ ಔಷಧಿ ಉಂಟು, ಮಂಡ್ರಗಪ್ಪೆಗಿಲ್ಲ. ಹಳ್ಳಿಯಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಮಂಡ್ರಗಪ್ಪೆಯ ತೀವ್ರತೆ ಎಷ್ಟು ಅಂತ. ಅದು ನನಗೆ ಉತ್ತರ ಕರ್ನಾಟಕದ ಕಡೆ ಗೊತ್ತಿಲ್ಲ, ಇನ್ನು ಇದ್ರ ಕಡೆ ಕೇಳಲೇ ಇಲ್ಲ ನಾನು ಅದನ್ನು. ಇಲ್ಲಿ ಉಡುಪಿ ಕಡೆ ಕೇಳಲೇ ಇಲ್ಲ. ಹಳೆ ಮೈಸೂರು ಹಾಸನಗಳ ಕಡೆ ಅದರ ಕಾಟ ಜಾಸ್ತಿ, ಅದು ಭೀಕರ. ಆಯ್ತಾ, ಅದು ಎರಡೆರಡು ಕಡೆಯಿಂದ ಹೊಡೆಯುತ್ತೆ, ಮುಂದ್ಗಡೆ ಕೊಂಡಿಯಿಂದ, ಹಿಂದ್ಗಡೆ ಬಾಲದಿಂದ. ಆ ತರಹದ್ದು. ಮತ್ತೆ ವೃಶ್ಚಿಕ ಅಂತಂದ್ರೆ ಚೇಳು, ಸಿಂಹ, ವ್ಯಾಘ್ರ, ಹಂದಿಗಳು ಎಲ್ಲ ಮೇಲ್ಗಡೆ ಬೀಳ್ತಾ ಇವೆ. ಸೀದಾ ಅದೆಲ್ಲ ಬಿದ್ದರೆ ಇವರು ಮೇಲ್ಗಡೆ ಅದರ ಆಯುಧಗಳು, ಕೋರೆ ಹಲ್ಲುಗಳು, ಮುಳ್ಳುಗಳು ಎಲ್ಲ ಚುಚ್ಚೋದೆ. ಮಹೋರಗ ಯಾತು ಧಾನ್ಯಶ್ಚ ಶತಶಃ ಶೂಲಹಸ್ತ ವಿವಾತತಃ ಛಿಂದಿ ಭಿಂದೀತಿ ವಾದಿನ್ಯ ತಥಾ ರಕ್ಷೋ ಗಣ ವಿಭೋ. ಯಾರ್ಯಾರೋ ಯಾತು ಧಾನ್ಯರೆಲ್ಲ ಬೀಳ್ತಾ ಇದ್ದಾರೆ. ಬಟ್ಟೆಯನ್ನು ಸರಿಯಾಗಿ ತೊಟ್ಟುಕೊಳ್ಳದೆ ಅವರಿಗೆ ಅಸಹ್ಯ ಉಂಟು ಮಾಡಬೇಕು. ಯುದ್ಧದಲ್ಲಿ ಬೀಭತ್ಸ ಅಂತ ಒಂದುಂಟು. ಬೀಭತ್ಸ ಅಂದರೆ ಅಸಹ್ಯ. ಅಸಹ್ಯ ಉಂಟು ಮಾಡಿದಾಗ ಕೆಲವೊಮ್ಮೆ ವೀರರಸ ಹಿಂದೆ ಹೋಗೋದುಂಟು. ಯುದ್ಧ ಮಾಡುವಾಗ ಏನೋ ಒಂದು ಝೀಲಿರುತ್ತೆ, ಅವ್ರನ್ನ ಕತ್ತರಿಸಿ ಬಿಡೋಣ ಅಂತ. ಆ ಝೀಲನ್ನು ಹಿಂಬೆಟ್ಟಿಸುವಂತೆ ಮಾಡಲಿಕ್ಕೆ ಬೀಭತ್ಸ ರಸ, ಅಸಹ್ಯ ಆಗೋದೇ ಇಲ್ಲ, ಎವರ್ಷನ್ ಬಂದ್ಬಿಡ್ಬೇಕು. ಯುದ್ಧ ಮಾಡಲಿಕ್ಕೂ ಆಗದ ಎವರ್ಷನ್ ಬರಬೇಕು. ಆ ತರಹ ಎಲ್ಲ ತಂತ್ರಗಳನ್ನು ಪ್ರಯೋಗ ಮಾಡಿದ್ರು. ತಥೋ ಮಹಾಘನ ವ್ಯೋಮ್ನಿ ಗಂಭೀರ ಪರುತಸ್ವನಾಹ ಅಂಗಾರಾನ್ ಮುಚುರುವಾತೈರಾಹ ತಾಸ್ತನಯಿತ್ನಮಃ. ಹಿರಿದಾದ ಮೋಡಗಳು, ಗುಡುಗುಗಳು, ಅದರಿಂದ ಬೀಳುವ ಮಳೆ ಮೊದಲಾದವುಗಳು. ಅಲ್ಲಿಂದ ಮಳೆ ಯಾವುದು ಅಂತಂದ್ರೆ ಅಂಗಾರ, ಕೆಂಡದ ಮಳೆ. ಈ ತರಹ ಇಡೀ ಪ್ರಕೃತಿಯನ್ನ ತಮಗನುಗುಣವಾಗಿ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಈಗ ಯುದ್ಧ ಅಂತ ಅನ್ನೋದು ಎಲ್ಲಾ ಫಾರ್ಮಿನಲ್ಲಿಯೂ ಶುರು ಆಗ್ಬಿಟ್ರೆ ಗತಿ ಏನು? ಕೇವಲ ಆಯುಧಗಳಿಂದ ಯುದ್ಧ ಅಲ್ಲ, ಎಲ್ಲ ರೀತಿಯಿಂದ. ಈಗ ಯುದ್ಧ ಅನ್ನೋದು ಮೊನ್ನೆ ನಾವು ಚೈನಾದವ್ರು ಮಾಡಿದ್ರಲ್ಲ, ಜೈವಿಕ ಅಣುಗಳನ್ನು ಬಿಟ್ಬಿಡೋದು. ಎಲ್ಲ ಕಾಲದಲ್ಲಿಯೂ ಎಲ್ಲ ಸಾಧ್ಯವಾದಷ್ಟು ಫಾರ್ಮಿನಿಂದ ಯುದ್ಧ ಮಾಡ್ತಾರೆ. ನೀವು ಹಳೆಗಾಲದಲ್ಲಿ ಯುದ್ಧ ಅಂತಂದ್ರೆ ಒಂದು ಕತ್ತಿ ತಗೊಂಡ್ಬಿಟ್ಟು ಟೊಯ್ಕ್ ಟೊಯ್ಕ್ ಅಂತ ಆಡೋದಲ್ಲ. ಎಲ್ಲ ರೀತಿಯಿಂದ ಎಲ್ಲ ಕಾಲದಲ್ಲಿಯೂ ಯುದ್ಧ ಇರೋದೆ. ಅರ್ಥ ಆಯ್ತಾ? ಪ್ರಕೃತಿಯನ್ನ ನಮಗನುಕೂಲವಾಗಿ ಬಳಸಿಕೊಳ್ಳೋದು. ಹೀಗೆ ಸೃಷ್ಟೌ ದೈತ್ಯೇನ ತು ಮಹಾನ್ ವನ್ಹಿ ಪವನತಾರಥಿ ಸಂವಾರ್ಥಾಂವರ್ತಕ ಇವಾತ್ಯುಗ್ರೋ ವಿಬುಧಧ್ವಜನೀ ಮಧಾಕ್. ಆಮೇಲೆ ಇದ್ದಕ್ಕಿದ್ದಂತೆ ಉರಿದುರಿಯುವ ಬೆಂಕಿ ಇಡೀ ದೇವತೆಗಳ ಸೈನ್ಯಕ್ಕೆ ಹೊತ್ತಿಕೊಂಡಿತು. ತತಃ ಸಮುದ್ರ ಉದ್ವೇಲ ಸಮಂತಾತ್ ಪ್ರತ್ಯದೃಶ್ಯತ ಪ್ರಚಂಡವಾತೈರುದ್ಭೂತ ತರಂಗಾವರ್ತ ಭೀಷಣ. ಸಮುದ್ರ ಉಕ್ಕೇರಿ ಬರ್ತಾ ಇದೆ. ಅದರ ಸುಳಿಗಾಳಿಗಳು ಸಮುದ್ರದ ನೀರನ್ನೆಲ್ಲ ತಂದು ರಣರಂಗಕ್ಕೆ ಹಾಕ್ತಾ ಇದೆ. ಅದರಿಂದ ರಕ್ತದ ಕಲೆ ಮಾಸ್ತಾ ಇದೆ, ಗಾಯ ಆದವರ ಮೈ ಉರಿತಾ ಇದೆ, ಏನೇನೆಲ್ಲ ಆಯಿತು. ಏವಂ ದೈತ್ಯೈರ್ ಮಹಾಮಾಯೈ ಅಲಕ್ಷ್ಯ ಗತಿ ಭೀಷಣೈ ಸೃಜ್ಯಮಾನಾತು ಮಾಯಾತು ವಿಚೇದುಸ್ತುರ ಸೈನಿಕಾ. ಈ ರೀತಿಯಾಗಿ ದೈತ್ಯರು
ತಮ್ಮ ಮಾಯೆಯಿಂದ ಮೇಲುಗೈ ಸಾಧಿಸಲು ದೇವತೆಗಳೆಲ್ಲ ಕತಿಗೊಂಡರು. ದೇವತೆಗಳ ಪರವಾಗಿ ಹೋರಾಡ್ತಾ ಇದ್ದವರು. ನ ತತ್ ಪ್ರತಿವಿಧಂ ಯತ್ರ ವಿದುರಿಂದ್ರಾದಯೋ ನೃಪ ಧ್ಯಾತ ಪ್ರಾದುರಭೂತ್ತತ್ರ ಭಗವಾನ್ ವಿಶ್ವಭಾವನಃ. ಇದಕ್ಕೆ ಹೇಗೆ ರಿಟ್ಯಾಲಿಯೇಟ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಹೋದಾಗ ದೇವತೆಗಳೆಲ್ಲ ಅನನ್ಯ ಶರಣರಾಗಿ ದೇವರನ್ನು ಪ್ರಾರ್ಥನೆ ಮಾಡಿದರಂತೆ. ಅವರು ನೆನಪಿಸಿಕೊಂಡಾಗ ದೇವರು ಬಂದಾಯಿತು. ಹೇಗಿದ್ದ ದೇವರು? ತತಸ್ಸು ಪರಣಾಂತ ಕೃತಾಂಘ್ರಿ ಪಲ್ಲವ ಪಿಶಂಗವಾಸಾನವ ಕಂಜಲೋಚನ ಅದೃಶ್ಯತಾತ್ತಾಯುಧ ಬಾಹುರುಲ್ಲಸ ಶ್ರೀಕೌಸ್ತುಭಾನರ್ಘ ಕಿರೀಟ ಕುಂಡಲ. ಸುಪರ್ಣಾಂಸ ಕೃತಾಂಘ್ರಿ ಪಲ್ಲವ, ಗರುಡನ ಮೇಲೆ ಕಾಲನ್ನು ಇಟ್ಟಿದ್ದಾನೆ. ಪಿಶಂಗವಾತಾಹ, ಗರುಡನ ಮೇಲೆ ನಿಂತಿದ್ದಾನೆ ಅವನು. ಪಿಶಂಗವಾತಾಹ, ಹಳದಿ ಬಣ್ಣದ ಪಟ್ಟೆ. ನವಕಂಜಲೋಚನ, ಅಗಲವಾದ ಕಣ್ಣು. ಅದೃಶ್ಯ ತಾಷ್ಟಾಯುಧ ಬಾಹುರುಲ್ಲಸಚ್ಛ್ರೀ, 8 ತೋಳುಗಳನ್ನು ತೊಟ್ಟಿದ್ದಾನೆ. ಕೌಸ್ತುಭ, ಕಿರೀಟ, ಕಿವಿಯೋಲೆ ಎಲ್ಲವೂ ಇದೆ. ತಸ್ಮಿನ್ ಪ್ರವಿಷ್ಟೇ ಸುರಕೂಟ ಕರ್ಮಜ ಮಾಯಾವಿನೇಚುರ್ಮಹತಾಂ ಮಹೀಯಸಿ ಸ್ವಾಪ್ನೋ ಯಥಾಹಿ ಪ್ರತಿಬೋಧ ಆಗತೆ ಹರಿಸ್ಮೃತಿಸ್ತರವ ವಿಪದ್ವಿಮೋಕ್ಷಣೀ. ದೇವರು ಪ್ರವೇಶ ಮಾಡ್ತಿದ್ದ ಹಾಗೆ ಅಸುರರ ಮಾಯೆಲ್ಲ ಕಣ್ಮರೆಯಾಗೋಯ್ತಂತೆ. ಎಚ್ಚರಾದಾಗ ಕನಸಿನಲ್ಲಿ ಕಂಡ ಹಾವು ಕಣ್ಮರೆಯಾಗುವ ಹಾಗೆ. ದೃಷ್ಟ್ವಾ ಮೃಧೆ ಗರುಡವಾಹಮಿ ಭಾರಿವಾಹ ಆವಿಧ್ಯ ಶೂಲಿ ಮಹಿನೋದಥ ಕಾಲನೇಮಿ ತಲ್ಲೀಲಯ ಗರುಡ ಮೂರ್ಧ್ನಿ ಪತದ್ಗೃಹೀತ್ವಾ ತೇನಾಹನನ್ ನೃಪಸವಾಹ ಮರಿಂತ್ರ್ಯಧೀಶಃ. ದೃಷ್ಟ್ವಾ ಮೃಧೆ, ದೇವರು ಯಾವಾಗ ಯುದ್ಧಕ್ಕೆ ಅಂತ ಬಂದ ಅವಾಗ ಕಾಲನೇಮಿ ಶೂಲಂ ಅಹಿನೋತ್, ಶೂಲವನ್ನ ಎಸೆದ. ತಲ್ಲೀಲಯ ಗರುಡ ಮೂರ್ಧ್ನಿ ಪತದ್ಗೃಹೀತ್ವಾ, ಅದು ಬರುವಾಗ ಹಿಡಿದು ಆ ಕಾಲನೇಮಿ ಎಸೆದ ಈಟಿಯನ್ನ ಹಿಡಿದು ಅದನ್ನು ತಿರುಗಿಸಿ ಅವನಿಗೆ ಹೊಡೆದ ಅಂತೆ. ಮಾಲೀತು ಮಾಲ್ಯತಿ ಬಲೌ ಯುಧಿ ದೇವವರಿಯ ಚಕ್ರೇಣ ಯುಧಿಪೇತತುರ್ಯ ಚಕ್ರೇಣ ಕೃತ್ತಚರದಾವಥ ಮಾಲ್ಯವಾನ್ಸ್ತಂ ಆಹತ್ಯ ತಿಗ್ಮಗದಯಾ ಹನದಂಡಜೇಂದ್ರಂ ತಾವಚ್ಚಿರ ಅಚ್ಛಿನದರೇ ನದತೋರಿಣಾದ್ಯ. ಆಮೇಲೆ ಮಾಲಿ, ಸುಮಾಲಿ ಅವರೆಲ್ಲರೂ ಕೂಡ ಚಕ್ರವನ್ನ ಎದುರಿಸಲಾಗದೆ ತಲೆಯನ್ನು ಕಳೆದುಕೊಂಡ್ರು. ಆಮೇಲೆ ಇನ್ನು ಕೆಲವರು ಮಾಲ್ಯವಾನ್ ಅನ್ನುವವ ಗದೆಯಿಂದ ಅಂಡಜೇಂದ್ರಂ ಅಹನತ್, ಗರುಡನನ್ನ ಹೊಡೆದ. ಅವಾಗ ದೇವರೇನು ಮಾಡಿದ? ಅವನ ತಲೆಯನ್ನು ಕತ್ತರಿಸಿದ. ಕತ್ತರಿಸಿದ ಅಂತ ಇಲ್ಲಿ ಇಲ್ಲ, ಮಾಲ್ಯವಾನ್ ಅಂತನ್ನುವವನನ್ನು ಓಡಿಸಿದ. ಕಾಲ ನೇಮ್ಯಾದಯ ಸರ್ವೇ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ವಾ ಯುದ್ಧ ಆಗಿದ್ದು, ಮತ್ತೆ ಇಲ್ಲಿ ಅನೇಕ ಜನ ಇದ್ದಾರೆ. ಮಾಲಿ, ಸುಮಾಲಿ, ಮಾಲ್ಯವಾನ್ ಇವರೆಲ್ಲರನ್ನೂ ಸಾಯಿಸಿದ ಅಂತ ಇದೆ. ಇದನ್ನು ಒಪ್ಕೊಳ್ಳೋಣ. ಈ ಮಾಲ್ಯವಾನ್ ಮತ್ತೆ ಒಬ್ಬನೇ ಉಳ್ಕೊಂಡು ಹೋಗಿ ರಾವಣನ ಹುಟ್ಟಿಗೆ ಕಾರಣ ಆದ, ತನ್ನ ಮಗಳನ್ನ ಭರದ್ವಾಜರ ಆಶ್ರಮದಲ್ಲಿ ಬಿಟ್ಟು ಅಂತೆಲ್ಲ ಹೇಳ್ತೀರ. ಭರದ್ವಾಜರ ಆಶ್ರಮದಲ್ಲಿ ಅಲ್ಲ, ವಿಶ್ರವಸ್ಸಿನ ಆಶ್ರಮದಲ್ಲಿ ಬಿಟ್ಟು ಅಂತ ಹೇಳ್ತೀರ. ಹೇಗೆ ಇದು? ಎಲ್ಲ ರೀತಿಯಿಂದ ಬೇರೆ ಬೇರೆ ಪ್ರಸಂಗಗಳಲ್ಲಿ ಆದ ಯುದ್ಧ ಇದು. ಇದನ್ನ ಅಮೃತಮಥನ ಕಾಲದಲ್ಲಿ ಒಟ್ಟಿಗೆ ಹೇಳ್ತಾ ಇದ್ದೀರಾ, ವಿರೋಧ ಬರಲ್ವೇ ಅಂತ. ಅದಕ್ಕೆ ಮಧ್ವಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ.
ಕಾಲನೇಮ್ಯಾದಯಸ್ತರ್ವೇ ಹರಿಣಾ ನಿಹತಾ ಅಪಿ ಶುಕ್ರೇಣ ಉಜ್ಜೀವಿತಾಸ್ಸಂತಹ ಪುನಸ್ತೇನೈವ ಪಾತಿತಾಹ. ಕಾಲನೇಮಿ ಮೊದಲಾದವರೆಲ್ಲ ಪರಮಾತ್ಮನಿಂದ ಸತ್ತರೂ ಕೂಡ ಶುಕ್ರನಿಂದ ಮತ್ತೆ ಜೀವನವನ್ನು ಪಡೆದರು, ಶುಕ್ರನಿಂದ ಜೀವವನ್ನು ಪಡೆದು ಮತ್ತೆ ಸತ್ತರು. ಹೀಗೆ ಒಂದು ಬಾರಿ ಹುಟ್ಟಿ ಒಂದು ಬಾರಿ ಸತ್ತದ್ದಲ್ಲ. ಅದರಿಂದಾಗಿ ಪುರಾಣಗಳ ಬೇರೆ ಬೇರೆ ನೆರೇಷನ್ನಲ್ಲಿ ಇದರ ವಿರೋಧ ಇಲ್ಲ. ಇದನ್ನ 9ನೇ ಅಧ್ಯಾಯದಲ್ಲಿ ನಿರ್ಣಯಾತ್ಮಕವಾಗಿ ಆಚಾರ್ಯರು ಹೇಳಿರುವುದು. ಇತಿ ಶ್ರೀಮದ್ಭಾಗವತೆ ಅಷ್ಟಮಸ್ಕಂಧೆ ನವಮೋಧ್ಯಾಯಃ. ಶ್ರೀಶುಕೌವಾಚ ಅಥೋಸುರಾಃ ಪ್ರತ್ಯುಪಲಬ್ಧಚೇತಸಃ ಪರಸ್ಯ ಪುಂಸಃ ಪರಯಾನುಕಂಪಯಾ ಜಗ್ಜುರ್ಭೃಚಂ ಚಕ್ರತಮೀರಣಾದಯಃ ತಾನ್ಸ್ತಾನ್ ರಣೇಯೈರಭಿಸಂಗತಃ ಪುರ. ಅಂದಾಗಿ ಕಾಲದ ರೀತಿಯಲ್ಲಿ ವಿರೋಧ ಏನಿಲ್ಲ. ಈ ಮಾಲಿ ಮತ್ತು ಸುಮಾಲಿಯರನ್ನು ಕೊಂದು ಅದರಲ್ಲಿ ಮಾಲ್ಯವಂತನನ್ನ ಉಳಿಸಿ ದೇವರು ಓಡಿಸಿ, ಆ ಮಾಲ್ಯವಾನ್ ತನ್ನ ಮಗಳನ್ನು ತಗೊಂಡು ಹೋಗಿ ವಿಶ್ರವಸ್ ಮುನಿಗೆ ಬಿಟ್ಟು, ಆ ವಿಶ್ರವಸ್ ಮುನಿ ಈ ಕೈಕಸಿಯಲ್ಲಿ ರಾವಣನನ್ನ ಹುಟ್ಟಿಸಿ, ಇದೆಲ್ಲ ಕಥೆಗಳಿಗೆ ವಿರೋಧ ಇಲ್ಲ. ಮತ್ತು ಕಾಲನೇಮಿ ನಾವು ಹರಿವಂಶದ ಆರಂಭದಲ್ಲಿ ಕೇಳುವಂಥದ್ದು ಬೇರೆ ಪ್ರಸಂಗದಲ್ಲಿ ಆಗುವ ಯುದ್ಧದಲ್ಲಿ. ಎಲ್ಲ ವಿರೋಧವನ್ನು ಆಚಾರ್ಯರು ಹಲವಾರು ಬಾರಿ ಹುಟ್ಟಿದ್ದಾರೆ, ಹಲವಾರು ಬಾರಿ ಸತ್ತಿದ್ದಾರೆ ಅಂತ ನಿರ್ಣಯ ಕೊಡುವುದರ ಮೂಲಕ ಸರಿ ಮಾಡಿದ್ದಾರೆ. ಅಥೋಸುರಾಃ ಪ್ರತ್ಯುಪಲಬ್ಧ ಚೇತಸಃ ಪರಸ್ಯ ಪುಂಸಃ ಪರಯಾನುಕಂಪಯ ಜಗ್ಜುರ್ಭೃಚಂ ಚಕ್ರ ಸಮೀರಣಾದಯ ಸ್ಥಾನ್ ರಣೆ ಯೈಹಿ ಅಭಿಸಂಗತಃ ಪುರ. ಅಥೋಸುರಾಃ ಆಮೇಲೆ ದೇವತೆಗಳು ದೇವರಿಂದ ಚೇತರಿಕೆಯನ್ನು ಪಡೆದು ಪರಮಾತ್ಮನ ಅನುಕಂಪೆಯಿಂದ ಬಲವನ್ನು ತುಂಬಿಕೊಂಡು ಎಲ್ಲರ ಜೊತೆಗೆ ಯುದ್ಧ ಮಾಡಿದರು. ಯೈಹಿ ಅಭಿಸಂಗತಃ ಪುರ. ಅದರಿಂದಾಗಿ ಆ ಯುದ್ಧ ಅಂತನ್ನೋದು ತಲೆತಲಾಂತರದಲ್ಲಿ ಕಾಲಾನಂತರದಲ್ಲಿಯೂ ಕೂಡ ಮುಂದುವರಿಯಿತು. ಇದು ಏನಾಗಿದೆ, ಇದನ್ನು ವೈಲೋಮ್ಯ ಅಂತ ಕರೀತಾರೆ. ಈ ಸ್ಟೈಲನ್ನು ವ್ಯತ್ಯಾಸ ಪ್ರಾತಿಲೋಮ್ಯಂ ಚ ಗೋಮೂತ್ರಿ ಪ್ರಾತಿಲೋಮ್ಯ ವ್ಯತ್ಯಾಸ ಪ್ರಾತಿಲೋಮ್ಯಂ ಗೋಮೂತ್ರಿ ಪ್ರಘಸಃ ಉಕ್ಷಣ ಸುಧುರ ಸಾಧು. ಇದನ್ನು ವೈಲೋಮ್ಯ ಅಂತ. ಇದನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕ್ರಮವಾಗಿ ಹೇಳ್ತಾ 10ನೇ ಅಧ್ಯಾಯದಲ್ಲಿ ಕ್ರಮವಾಗಿ ಹೇಳ್ತಾ ಇಲ್ಲ ಅಲ್ಲ, ಇದು ಹೇಳಿದ್ದು 9ನೇ ಅಧ್ಯಾಯ, ನಡೆದ ಘಟನೆ ಇರೋದು 10ನೇ ಅಧ್ಯಾಯದಲ್ಲಿ. ಅಮೃತಮಥನದ ಕಾಲದಲ್ಲಿ ಮೊದಲು ಇಂದ್ರ ಶಂಬರನನ್ನು ಕೊಂದ, ಆಮೇಲೆ ವಿಪ್ರಚಿತ್ತಿಯನ್ನ ಮುಖ್ಯ ಪ್ರಾಣ ಕೊಂದ, ಆಮೇಲೆ ಕಾಲನೇಮಿ ಬಂದ. ಮುಖ್ಯ ಪ್ರಾಣನಿಗೆ ಕೊಲ್ಲಲಿಕ್ಕೆ ಶಕ್ತಿ ಇದ್ದರೂ ದೇವರಿಗಾಗಿ ಬಿಟ್ಟ. ಮುಖ್ಯ ಪ್ರಾಣ ವಿಪ್ರಚಿತ್ತಿಯನ್ನ ಕೊಂದಾದ ಮೇಲೆ ಕಾಲನೇಮಿ ಬಂದ, ಕಾಲನೇಮಿಯನ್ನ ದೇವರು ಕೊಂದ ಅಂತ ಹೇಳಿ ಕ್ರಮವಾಗಿ ಹೇಳಿದ್ದಾರೆ. ಅಂದ್ರೆ ಪುರಾಣದಲ್ಲಿ ಪ್ರಾತಿಲೋಮ್ಯದಲ್ಲಿ ಹೇಳಿದ್ದನ್ನ ಕ್ರಮವಾಗಿ ಆಚಾರ್ಯರು ಹೇಳಿದರು. 9ನೇ ಸ್ಕಂಧದಲ್ಲಿ ಇದನ್ನು ನಾವು ನೋಡ್ಬೇಕು. ಆಚಾರ್ಯರು ಇಲ್ಲಿ ನಿರ್ಣಯ ಕೊಟ್ಟಿಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದ ಬಗ್ಗೆ ಬಂದಾಗ ತಾತ್ಪರ್ಯ ನಿರ್ಣಯ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತದಲ್ಲಿ ತಾತ್ಪರ್ಯ ನಿರ್ಣಯ ಅಂತ ಬಂದಾಗ ಭಾಗವತ ತಾತ್ಪರ್ಯ ನಿರ್ಣಯ. ಶ್ರೀ ಶುಕೌವಾಚ ವೈರೋಚನಾಯ ಸಂರಬ್ಧ ಭಗವಾನ್ ಪಾಕಚಾತನಃ ಉದಯಚ್ಛದ್ಯ ಯದಾ ವಜ್ರಂ ಪ್ರಜಾಃ ಹೇತಿ ಚುಕ್ರುಷುಃ. 11ನೇ ಅಧ್ಯಾಯ, ಕರೆಕ್ಟ್. 10ನೇ ಅಧ್ಯಾಯ ಅಲ್ಲ, 11ನೇ ಅಧ್ಯಾಯ. ಭೂಷಣ ಕಾವಿಯವರು ಅಥವಾ ಭೂಷಣ ಕವಿಯವರು ಅವರು 11ನೇ ಅಧ್ಯಾಯ ಅಂತ, ಹೌದು 11ನೇ ಅಧ್ಯಾಯ.
ನನಗೆ ಏನೋ ಹಾಗೆ ನೆನಪಾಯಿತು. ಇವಾಗ ಏನಾಗಿದೆ, ಒಂದು ಸ್ವಲ್ಪ ಪ್ರಮಾದ ಆಯಿತು ಅಂತಂದರೆ ನನ್ನ ಖಂಡನೆ ಮಾಡಲಿಕ್ಕೆ ಸಾಲು ಸಾಲು ಲೇಖನ ಬರೆಯೋರು ಕಾಯ್ತಾ ಇದ್ದಾರೆ. ಭಾಳ ಡೇಂಜರಸ್. ವಸ್ತುತಃ ಮಧ್ವಾಚಾರ್ಯರೆಲ್ಲ ಹೇಳಬೇಕಾದ್ರೆ ಮಾತಿನಲ್ಲಿ ಆದ ಪ್ರಮಾದವನ್ನು ಲೆಕ್ಕಿಸಬೇಡಿ ಅಂತ ಆಚಾರ್ಯರು ಹೇಳೋದು. ಈಗ ಒಂದು ಸಣ್ಣ ಪ್ರಮಾದ 11ನೇ ಅಧ್ಯಾಯ ಬಿಟ್ಟು 10ನೇ ಅಧ್ಯಾಯ ಅಂದರೆ ನೋಡ್ರಿ ಅಂತ ಹೇಳಿ ಖಂಡನೆ ಬರೆದು ಬಿಡೋರು ಬೇಕಾಷ್ಟು ಜನ ಇದ್ದಾರೆ. ನಾನು ಅವ್ರನ್ನ ಸ್ವಾಗತ ಮಾಡ್ತೇನೆ, ಅದು ಬೇರೆ. ಆದರೆ ಒಂದು ಸ್ವಲ್ಪ ಚುರ ಆದರೆ ಆಯಿತು ಬರೆಯೋದೆ. ಅದು ಯಾವ ಇದರಲ್ಲಿ ಯಾವ ಫೋರಮಲ್ಲಿ ಹೇಳಿದ್ರು, ಸಣ್ಣದ ವಿಚಾರ ದೊಡ್ಡದ ಯಾವುದು ನೋಡೋದೇ ಇಲ್ಲ, ಸೀದಾ ಬರೆಯೋದೆ 11ನೇ ಅಧ್ಯಾಯ. ನನಗೆ ಅವಾಗೇನೋ 10 ಅಂತ ಅನ್ನಿಸ್ತು. ಇರಲಿ. ವಜ್ರಪಾಣಿಸ್ತಮಾಹೇದಂ ಉದಯಚ್ಛದ್ಯಜಾವದ್ರಂ ಪ್ರಜಾಹ ಹೇತಿ ಚುಕ್ರುಷು. ಯಾವಾಗ ವೈರೋಚನ ಬಲಿ ಮತ್ತೆ ಇಂದ್ರ ಯುದ್ಧ ಮಾಡುವಾಗ ವಜ್ರಾಯುಧ ಕೆಳಗಡೆ ಬಿತ್ತು, ಅವಾಗ ಎಲ್ಲರೂ ಕೂಡ ಹಾ ಹಾ ಅಂದ್ರಂತೆ. ವಜ್ರಪಾಣಿಸ್ತಮಾಹೇದಂ. ವೈರೋಚನಾಯ ಸಂರಬ್ಧ ಭಗವಾನ್ ಪಾಕಚಾತನಃ ಉದಯಚ್ಛತ್ ಯದಾ ವಜ್ರಂ ಪ್ರಜಾಹ ಹೇತಿ ಚುಕ್ರುಷು. ಒಂದು ಹಂತದಲ್ಲಿ ಬಲಿಯ ಕೈ ಮೈಲಾಯಿತು. ಆವಾಗ ಎಲ್ಲರೂ ಅಯ್ಯೋ ಅಂದರು. ಆಮೇಲೆ ಇಂದ್ರನ ಕೈ ಮೇಲಾಯಿತು, ಆಗಲೂ ಅಯ್ಯೋ ಅಂದರು. ಇದೆಂಥದ್ದು? ಹೌದು, ಆಗಲೇ ಬಲಿ ಸಾಯಬಾರ್ದಿತ್ತು. ಅದಕ್ಕೆ ಪ್ರಜ್ಞಾವಂತರೆಲ್ಲ ಅಯ್ಯೋ ಅಂದರು. ಮುಂದಿನ ಮನ್ವಂತರದ ಇಂದ್ರ ಅವನು. ಯಾವಾಗ ಇಂದ್ರ ಸೋಲುವಂತೆ ಕಂಡ ಅವಾಗಲೂ ಅಯ್ಯೋ ಅಂದರು. ವೈರೋಚನಾಯ ಸಂರಬ್ಧ. ಬಲಿಗೆ ಇನ್ನೇನು ನಾಶ ಮಾಡಬೇಕು ಅಂತ ಇಂದ್ರ ವಜ್ರಾಯುಧವನ್ನು ತೆಗೆದುಕೊಂಡಾಗ ಪ್ರಜೆಗಳು ಅಯ್ಯೋ ಅಂದ್ರಂತೆ. ವಜ್ರಪಾಣಿ ಸ್ತಮಾಹೇದಂ. ಅವಾಗ ವಜ್ರಪಾಣಿ ಸಿಡಿಲ ಬಡಿಗೆಯನ್ನು ಹಿಡಿದ ಇಂದ್ರ ಮಾತನಾಡಿದ, ವಜ್ರವನ್ನು ಪ್ರಯೋಗ ಮಾಡಲಿಲ್ಲ. ಏನು ಮಾತನಾಡಿದ? ನಿನ್ನ ಈ ಮಾಯೆ ಅನ್ನೋದು ಅಸಂಗತ. ಮಾಯೆಯಿಂದ ಕಣ್ಕಟ್ಟು ವಿದ್ಯೆಯಿಂದ ನನ್ನನ್ನು ಗೆಲ್ಲಲಿಕ್ಕೆ ಹೋಗಬೇಡ ಅಂತ ಹೇಳಿ ಹೇಳ್ತಾನೆ. ಅದೇನು ಅಂತ ಹೇಳಿ ನಾಳೆ ನೋಡೋಣ. ಇವತ್ತು ರಾಯರ ಪೂರ್ವಾರಾಧನೆ, ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ. ರಾಯರ ಬಗ್ಗೆ ಏನು ಹೇಳೋದು? ತಂದೆಯ ತರಹ, ತಾಯಿಯ ತರಹದ ಪ್ರೀತಿ. ಅವ್ರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಮೂಕ ಆಗಬೇಕಷ್ಟೆ. ಅವರ ಕರುಣೆಗೆ, ಅವರ ಪ್ರೀತಿಗೆ. ಅಗಾಧವಾದ ವಿದ್ವಾಂಸರಾಗಿದ್ದು ಸ್ವತಂತ್ರ ಗ್ರಂಥವನ್ನು ಬರೆಯದೆ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಹೇಳಿ ವ್ಯಾಖ್ಯಾನ ಬರೆದವರು. ಆ ತರಹದ ರಾಘವೇಂದ್ರ ಸ್ವಾಮಿಗಳು. ಅವರ ತಂತ್ರ ದೀಪಿಕೆಯನ್ನು ಪ್ರತಿ ದಿವಸ ಪಾರಾಯಣ ಮಾಡ್ತಾ ಅವರ ಗ್ರಂಥದ ಸೊಬಗನ್ನು ನಾನು ಅನುಭವಿಸ್ತಾ ಇದ್ದೇನೆ. ಬಹಳ ಆಕೂತಗಳನ್ನು ಹೊಂದಿರುವ ಬರವಣಿಗೆ ಅವರು. ಬಹಳ ಅಭಿಪ್ರಾಯಗಳನ್ನು ಹೊಂದಿರುವಂತಹ ಬರವಣಿಗೆ. ಭಿನ್ನಾಭಿಪ್ರಾಯ ಇದ್ದಾಗಲೂ ಕೂಡ ಅದನ್ನು ತಟಸ್ಥವಾಗಿ ಉಲ್ಲೇಖ ಮಾಡ್ತಾರೆ. ತಮ್ಮ ಪರಮಗುರುಗಳನ್ನು ನಿರಾಕರಣೆ ಮಾಡಿದಾಗ ಅದನ್ನು ಎರಡೂ ಪಕ್ಷವನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ವಿಜಯೇಂದ್ರ ಸ್ವಾಮಿಗಳನ್ನು ಅನೇಕ ಕಡೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಖಂಡನೆ ಮಾಡಿದ್ದುಂಟು, ಅಸ್ವಾರಸ್ಯವನ್ನು ಸೂಚಿಸಿದ್ದುಂಟು. ಹಾಗಿದ್ರೂ ಅದನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಎರಡೂ ಪಕ್ಷವನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ತರಹದ ವಿಧವಾದ ಮಾತಿನ ಗುರುಗಳು ರಾಘವೇಂದ್ರ ಸ್ವಾಮಿಗಳು.
ಅವ್ರ ಬಗ್ಗೆ ಏನು ಹೇಳೋದು? ಏನು ಹೇಳಲಿಕ್ಕಿಲ್ಲ, ಓದಬೇಕಷ್ಟೆ. ಆ ತರಹದ ಪ್ರಾಯ ನಾವು ಒಂದು ಸ್ವಲ್ಪ ದಿವಸ ಆದಮೇಲೆ ಭಾನುವಾರ ಅಂದರೆ ಇದು ಮುಗಿದ ಮೇಲೆ, ಭಾಗವತ ಮುಗಿದ ಮೇಲೆ ಭಾನುವಾರ ಬೆಳಗ್ಗೆ ಒಂದು ಪಾಠ ಆಗ್ತಾ ಇತ್ತು ನಮ್ಮ ಕುಮದಮ್ಮನವರ ಮನೆಯಲ್ಲಿ. ಅಲ್ಲಿ ತಂತ್ರದೀಪಿಕಾ ಮಾಡೋದು ಅಂತ ಅಂದುಕೊಳ್ತಾ ಇದ್ದೇನೆ. ಮತ್ತು ಅವರ ಮಂತ್ರಾರ್ಥ ಮಂಜರಿಯ ಪುರೋಭಾಗವನ್ನು ಹಲವಾರು ಕಡೆ ಹೇಳಿ ನಾನು ವೈಯಕ್ತಿಕವಾಗಿ ಸಂತೋಷವನ್ನು ಅನುಭವಿಸಿದ್ದೇನೆ. ಅಂತಹ ಗುರುಗಳ ಬಗ್ಗೆ ಹೇಳೋದೇನು? ಅವರ ಗ್ರಂಥವನ್ನು ಓದುವಂತಹ ಭಾಗ್ಯ ನಮಗೆ ಸಿಗಬೇಕಷ್ಟೇ. ಅವರನ್ನು ಸ್ತೋತ್ರ ಮಾಡೋದೇ ಅದಕ್ಕೆ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯಿ ಅಂತ. ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ನಾಮವನ್ನು ಉಚ್ಚಾರ ಮಾಡೋದು ಯಾಕೆ ಅಂತ ಹೇಳಿದರೆ ವೇದಶಾಸ್ತ್ರ ಜ್ಞಾನ ಸಿದ್ಧಿಗಾಗಿ ಅಂತ. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ನೆನಪಿಸಿಕೊಳ್ಳೋಣ. ಅವರ ಆಶೀರ್ವಾದದಿಂದ ವೇದಶಾಸ್ತ್ರಗಳ ಸಮೃದ್ಧವಾದ ಅರಿವನ್ನು ಪಡೆಯೋಣ ಅಂತ ಹೇಳ್ತಾ, ಅವರ ನೆನಪನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಪ್ರತಿ ದಿವಸ ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರು ನೆನಪು ಮಾಡ್ಕೋತಾ ಇದ್ದೀವಿ. ಅವರು ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.